ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 139. ಈಗ ನಮ್ಮನ್ನೇ ನೋಡು, ಮಮ್ಮಿ ನನ್ನನ್ನು ಬಿಟ್ಟು ಹೋದ ದಿನಗಳಲ್ಲಿ ನಾನು ಸತ್ತು ಬದುಕಿದ್ದೆ. ಆಗ ನನ್ನನ್ನು ಸಂಭಾಳಿಸಿದ್ದು ಮನು ಮತ್ತು ಒಂದು ಅಕ್ಕ. ನಿನಗೆ ನಿನ್ನ ತಂದೆಯ ಹಠಾತ್ ಸಾವು ಅಥವಾ ಮನೆಯವರ ವಿರೋಧದ ನಡುವೆಯೂ ಚೆಫ್ ಆಗಲು ಮುಂಬೈಗೆ ಹೋಗಿ ಒಂಟಿಯಾದ ಸಮಯದಲ್ಲಿ ನಿನ್ನ ಜೊತೆಗಿದ್ದದ್ದು ಚರಣ್. ಇನ್ನು ಚರಣ್ ವಿಷಯಕ್ಕೆ ಬಂದರೆ, ಅವನು ನಿನ್ನನ್ನು ಗೆಳತಿಯಾಗಿ ಕಳೆದುಕೊಂಡ ಬಳಿಕ ಅವನ ಆ ನೋವನ್ನು ಹಂಚಿಕೊಂಡಿದ್ದು ಐಶ್ವರ್ಯ. ಸೊ ನೀನು ಚರಣ್ ಐಶ್ವರ್ಯಾಳಿಗೆ ಪ್ರಪೋಸ್ ಮಾಡ್ದ ಎಂದಾಗ ನನಗೇನು ಶಾಕ್ ಆಗಿಲ್ಲ, ಬದಲಾಗಿ ನಾನಿದನ್ನು ಗೆಸ್ ಮಾಡಿದ್ದೆ ಎಂದು ನಸುನಕ್ಕರೆ ಅಂಜಲಿ ಜೀವನನ್ನು ರೆಪ್ಪೆ ಮಿಟುಕಿಸದೆ ನೋಡುತ್ತಾ ಕುಳಿತಿದ್ದಳು. ಹಾಗೆಲ್ಲ ನೋಡಬೇಡ ವೈಫಿ, ಆಮೇಲೆ ಈ ರೂಮನ್ನು ನಮ್ಮ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅನ್ನುತ್ತಾ ಅವಳ ಕೆನ್ನೆಗೆ ತುಟಿ ಒತ್ತಿ ಹೇಳಿದಾಗ ಪಟ್ಟನೆ ಎದ್ದು ನಿಂತು, ಅಯ್ಯೋ ಡ್ಯೂಟಿ ಟೈಮ್ ಆಯಿತು, ನೀನು ವರ್ಕ್ ಅವರ್ಸಲ್ಲಿ ನನ್ನನ್ನು ಇಲ್ಲಿ ಕೂಡಿ ಹಾಕಿ ರೊಮ್ಯಾನ್ಸ್ ಮಾಡು, ಆಮೇಲೆ ವೈಫಿ ಕೆಲಸದ ಕಳ್ಳಿ ಆಗಿದ್ದೀಯಾ ಅನ್ನು, ಸಂಜೆ ಸಿಗ್ತೀನಿ ಬಾಯ್ ಎಂದು ಅವಸರದಲ್ಲೇ ಜೀವ ಮಾತಿಗೂ ಕಾಯದೆ ಅಂಜಲಿ ಡೋರ್ ತೆಗೆದು ಕಿಚನ್ನತ್ತ ಓಡಿದಳು. ಹೆಂಡತಿಯ ನಡೆಗೆ ನಗುತ್ತಾ ಕ್ಯಾಬಿನ್ನಲ್ಲಿ ಕೂತವನಿಗೆ ಬೆಳಿಗ್ಗೆ ದಿತ್ಯಾಳೊಂದಿಗಿನ ಮಾತು ನೆನಪಾಗಿತ್ತು. ಅವಳೆದುರು ಅರುಣ್ ಜೊತೆ ಮಾತನಾಡಿದರೂ ಒಮ್ಮೆ ಅವನನ್ನು ಕಣ್ಮುಂದೆ ನಿಲ್ಲಿಸಿಕೊಂಡು ಮಾತನಾಡಬೇಕು ಎನ್ನುವ ಯೋಚನೆ ಬಂದ ಕೂಡಲೇ ಅರುಣ್ ಕಾಲ್ ಮಾಡಿದ್ದನು. ಈ ಬಾರಿ ಫೋನ್ ರಿಂಗ್ ಆದರೂ ಕಾಲ್ ರಿಸೀವ್ ಮಾಡದೇ ಇದ್ದದ್ದನ್ನು ಗಮನಿಸಿ ಆಫೀಸ್ ಲ್ಯಾಂಡ್ ಫೋನಿಗೆ ಕಾಲ್ ಮಾಡಿದಾಗ ರಿಸೆಪ್ಷನ್ ಹುಡುಗಿ ಕಾಲ್ ಪಿಕ್ ಮಾಡಿದಳು. ಮದುವೆಯಾದ ದಿನದಿಂದ ಕಂಪನಿಯಲ್ಲಿ ಯಾವುದೇ ಇಂಟ್ರೆಸ್ಟ್ ತೋರದೆ ಎಲ್ಲೋ ಕಳೆದು ಹೋಗಿರುವವನಂತೆ ಕೂರುವ ಅರುಣನನ್ನು ಗಮನಿಸಿದ ಅವನ ಸ್ಟಾಫ್ ಎಲ್ಲ ಚಿಂತೆಗೀಡಾಗಿದ್ದರು. ಕಾಲ್ ರಿಸೀವ್ ಮಾಡಿದ ರಿಸೆಪ್ಷನ್ ಹುಡುಗಿ ಜೀವ ಮತ್ತು ಅರುಣ್ ಆತ್ಮೀಯ ಗೆಳೆಯರೆಂದು ತಿಳಿದಿತ್ತು. ಅರುಣ್ ಕಾಲ್ ಕನೆಕ್ಟ್ ಮಾಡಲು ಹೇಳಿದಾಗ ರಿಸೆಪ್ಷನ್ ಹುಡುಗಿ, ಸರ್ ಇಫ್ ಯು ನಾಟ್ ಮೈಂಡ್ ನಾನು ಸ್ವಲ್ಪ ಮಾತನಾಡಬಹುದಾ ಅರುಣ್ ಸರ್ ಬಗ್ಗೆ ಅಂದಾಗ ಮಾತನಾಡುವಂತೆ ಹೇಳಿದಾಗ ಆಫೀಸಲ್ಲಿ ಅವನ ವರ್ತನೆ ಜೊತೆ ಅವನೇ ಕ್ಯಾನ್ಸಲ್ ಮಾಡಿದ ಪ್ರಾಜೆಕ್ಟಿನಿಂದ ಕಂಪನಿಗೆ ತುಂಬ ಲಾಸ್ ಆಗಿದ್ದನ್ನು ಹೇಳಿದಾಗ ಹಣೆ ನೀವಿಕೊಂಡ ಜೀವ ನಾನೆಲ್ಲವನ್ನು ಹ್ಯಾಂಡಲ್ ಮಾಡುತ್ತೇನೆಂದು ಅರುಣ್ಗೆ ಕಾಲ್ ಕನೆಕ್ಟ್ ಮಾಡಿಸಿದನು. ಅರುಣ್ ಕಾಲ್ ಪಿಕ್ ಮಾಡಿ ಏನಾದರೂ ಹೇಳುವ ಮೊದಲೇ, ಜೀವ ಹಿಯರ್, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಗಿರಿಧಾಮಕ್ಕೆ ಬಾ, ನಿನ್ನ ಜೊತೆ ಮಾತಾಡೋದಿದೆ ಹಾಗಂತ ದಿತ್ಯ ಏನೋ ಹೇಳಿರಬೇಕು, ಅದಕ್ಕೆ ಕರಿತಿದ್ದೀನಿ ಅಂದ್ಕೋಬೇಡ. ದಿತ್ಯ ಏನೂ ಹೇಳಿಲ್ಲ ನನಗೆ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಬಾ ಅಂದು ಅವನ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದನು. ಜೀವ ಹೇಳಿದಂತೆ ಅರುಣ್ ಅರ್ಧ ಗಂಟೆ ಬಿಟ್ಟು ಗಿರಿಧಾಮಕ್ಕೆ ಬಂದಿದ್ದನು. ಅವನು ಜೀವನಿಗೆ ಕಾಲ್ ಮಾಡಿದಾಗ ಸೀದಾ ಅವನತ್ತ ಹೋದ ಜೀವ ಅವನನ್ನು ರೆಸಾರ್ಟ್ ಕಾರಲ್ಲಿ ಕೂರಿಸಿ ತುಸು ದೂರ ಬಂದು ಅವನನ್ನು ಕಾರಿನಿಂದ ಇಳಿಯುವಂತೆ ಹೇಳಿ ಮರಗಳ ನೆರಳಿನಲ್ಲಿ ನಡೆಯತೊಡಗಿದ್ದನು. ಈಸ್ ಎವ್ರಿಥಿಂಗ್ ಓಕೆ ಆರು, ನಾನು ಯಾವುದರ ಬಗ್ಗೆ ಕೇಳುತ್ತಿದ್ದೇನೆ ಅನ್ನೋದು ನಿನಗೆ ಗೊತ್ತು, ಸೊ ನಿನ್ನ ಪ್ರಾಬ್ಲಮ್ ಏನು ಹೇಳು ಎಂದು ಕೇಳಿದರೆ ಅರುಣ್ ಮಾತಿದ್ದು ಮೌನ ತಾಳಿದ್ದನು. ಆರು ಮಾತಾಡು, ಇಲ್ಲಾಂದರೆ ನಿಜಕ್ಕೂ ಬಾರಿಸಿ ಬಿಡ್ತೀನಿ ಈಗ. ಅಲ್ಲ, ನಿನ್ನ ಪ್ರಾಬ್ಲಮ್ ಏನು? ದಿತ್ಯನ ಮದುವೆ ಆದರೆ ಇಂತಹ ಒಂದು ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಆಗ ಪ್ರೀತಿಯ ಅಮಲಿನಲ್ಲಿ ಸ್ವರ್ಗ ಪ್ರಪಂಚ ಕಾಣ್ತಾನೆ ಇರಲಿಲ್ಲ ಅಲ್ವಾ? ನೀನು ಪ್ರೀತಿಸಿದ ತಪ್ಪಿಗೆ ಪಾಪ ದಿತ್ಯಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀಯಾ ಎಂದ ಜೀವ ನೋಟ ಎದುರಿಸಲಾರದೆ ಅರುಣ್ ತಲೆ ತಗ್ಗಿಸಿದನು. ಈಗೇನು ಫ್ಯಾಮಿಲಿ ಬೇಕೆಂದು ದಿತ್ಯಾಳನ್ನು ಬಿಟ್ಟು ಹೋಗ್ತಿದ್ದೀಯಾ ಹೇಗೆ ಅಂದಾಗ ಈಗಲೂ ಸುಮ್ಮನಿದ್ದವನ ಕಾಲರ್ ಹಿಡಿದೆಳೆದು, ಮಾತಾಡೋ, ಯಾಕೆ ಗೊಂಬೆ ತರಹ ನಿಂತಿದ್ದೀಯಾ ಅಂತ ಅಬ್ಬರಿಸಿದಾಗ ಅರುಣ್ ಕಂಗಳು ತುಂಬಿತ್ತು. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಬ್ರೋ, ನನಗೆ ನನ್ನ ಫ್ಯಾಮಿಲಿ ಜೊತೆ ದಿತ್ಯ ಕೂಡ ಬೇಕು, ಪ್ಲೀಸ್ ಏನಾದರೂ ಮಾಡಿ ಎಂದವನನ್ನು ದುರುಗುಟ್ಟಿಕೊಂಡು ನೋಡಿದ ಜೀವ ಸರಿಯಾಗಿ ಅವನ ಕೆನ್ನೆಗೆ ಬಾರಿಸಿದ್ದನು. ನೀನು ದಿತ್ಯನ ಮದುವೆ ಆಗೋ ಮೊದಲು ಇದನ್ನೇ ನಾನು ತಾತ 1000 ಬಾರಿ ಹೇಳಿದ್ದು. ಆಗ ದಿತ್ಯಾಳನ್ನು ಆಯ್ಕೆ ಮಾಡಿ ಈಗ ಫ್ಯಾಮಿಲಿ ಬೇಕು ಅಂತಿದ್ದೀಯಾ? ದಿತ್ಯ ಏನು ಆಟ ಆಡೋ ಸಾಮಾನ ನಿನಗೆ? ಇಡಿಯಟ್. ನೋಡು, 5 ನಿಮಿಷ ಟೈಮ್ ಕೊಡ್ತೀನಿ, ನಿನ್ನ ಒಪಿನಿಯನ್ ಹೇಳು ಎನ್ನುತ್ತಾ ಮರದ ನೆರಳಿನಲ್ಲಿ ನಿಂತನು. ತಗ್ಗಿಸಿದ ತಲೆ ಎತ್ತದ ಅರುಣ್ ಮೈ ಮನಸ್ಸು ಅತ್ತ ತನಗೆ ಜನ್ಮ ಕೊಟ್ಟವರು, ಇತ್ತ ತನ್ನನ್ನು ನಂಬಿಕೊಂಡು ಬಂದವಳ ನಡುವೆ ಆಯ್ಕೆ ಮಾಡಲಾಗದೆ ಸೋತಿತ್ತು. ಮನೆಯಲ್ಲಿ ದಿತ್ಯ ಬಗ್ಗೆ ಹೇಳಿದಾಗ ತಂದೆಯ ವಿರೋಧದ ಬಗ್ಗೆ ಅವನಿಗೆ ತಿಳಿದಿದ್ದರೂ
ತಾಯಿ ಮತ್ತು ತಂಗಿ ತನ್ನ ಪರವಾಗಿ ನಿಲ್ಲುತ್ತಾರೆ. ಆಗ ನಾನು ತಂದೆಯನ್ನು ದಿತ್ಯಾಳ ಪರವಾಗಿ ಒಪ್ಪಿಸಬಹುದು ಎಂದುಕೊಂಡಿದ್ದನು. ಆದರೆ ದಿತ್ಯಾಳ ವಿಷಯದಲ್ಲಿ ಜಯಕರ್ ಜೊತೆಗೆ ತಾಯಿಯ ಮನಸ್ಸು ಕಲ್ಲಾಗಿತ್ತು. ದಿನೇಶ್ ಅಟ್ಟಹಾಸದ ದಿನಗಳ ಜೊತೆ ಅವನ ಮಗಳಾದ ದಿತ್ಯಾಳ ಕೆಲವೊಂದು ಅನಾಚಾರ ಕೆಲಸವನ್ನು ಕಣ್ಣಾರೆ ಕಂಡ ಜಯಕರರಿಗೆ ಅವಳೀಗ ಬದಲಾಗಿದ್ದಾಳೆ ಎಂದು ಒಪ್ಪುವುದೇ ಅಸಾಧ್ಯವಾಗಿತ್ತು. ಅದರಲ್ಲೂ ಮಗ ಪ್ರೇಮಿಸಿದ್ದು ಅವಳನ್ನೇ ಎಂದು ತಿಳಿದಾಗ ಅವರಿಗಾದ ಆಘಾತ ಅಷ್ಟಿಷ್ಟಲ್ಲ. ಹಾಗಿರುವಾಗ ಅವರ ದೃಷ್ಟಿಯಲ್ಲಿ ಮಗನ ಆಯ್ಕೆಯ ಬಗ್ಗೆ ಅವರ ನಿಲುವು ಸರಿಯಾಗಿತ್ತು. ದಿತ್ಯಾಳನ್ನು ಪ್ರೀತಿಸುವ ಭರದಲ್ಲಿ ಮನೆಯವರನ್ನು ಮರೆತು ಅರುಣ್ ತುಂಬ ದೊಡ್ಡ ತಪ್ಪು ಮಾಡಿದನು. ಪ್ರೀತಿಯೇ ಹಾಗೆ, ಮನಸ್ಸಿಗೆ ಇಷ್ಟವಾದ ಮೇಲೆ ಸರಿ ತಪ್ಪುಗಳ ಆಯ್ಕೆಯ ನಡುವೆ ತಪ್ಪುಗಳೆಷ್ಟೇ ಇದ್ದರೂ ಪ್ರೀತಿಸಿದ ಜೀವ ಸರಿಯಾಗಿಯೇ ಕಾಣುವುದು. ಅರುಣ್ ಸ್ಥಿತಿಯು ಹೀಗೆ. ಪ್ರೀತಿಸುವಾಗ ಸರಿಯಾಗಿ ಕಂಡ ದಿತ್ಯ ಈಗ ಮನೆಯವರ ದೃಷ್ಟಿಯಲ್ಲಿ ನೋಡುವಾಗ ಅವನಿಗೆ ತಪ್ಪಾಗಿ ಕಂಡಿದ್ದಳು. ಆದರೆ ಸಮಯ ಮೀರಿ ಹೋಗಿದ್ದು. ಮನೆಯವರಿಗಾಗಿ ದಿತ್ಯಾಳನ್ನು ತ್ಯಜಿಸುವ ಸ್ಥಿತಿಯಲ್ಲಿ ಇಲ್ಲ ಅವನು. ತಂದೆ ತಾಯಿಗೆ ಒಳ್ಳೆಯ ಮಗನಾಗಲಿಲ್ಲವಲ್ಲ ಎನ್ನುವ ನೋವು ಒಂದು ಕಡೆಯಾದರೆ, ಹೆತ್ತವರನ್ನು ಕಡೆಗಣಿಸಿ ದಿತ್ಯ ಜೊತೆಗೆ ಜೀವನ ಕಟ್ಟಿಕೊಳ್ಳಲು ಅವನ ಮನಸ್ಸು ಹಿಂದೇಟು ಹಾಕುತ್ತಿತ್ತು. ಅದರ ಪರಿಣಾಮ ದಿತ್ಯ ಜೊತೆಗೆ ಅವನ ಕಂಪನಿಯ ಮೇಲೆ ಬಿದ್ದು ಈಗ ಅವನ ನಂಬಿಕೊಂಡಿರುವ ಎಲ್ಲರೂ ಅವನ ಇಬ್ಬಂದಿತನದಿಂದ ಸಂಕಟ ಎದುರಿಸಬೇಕಾಗಿತ್ತು. ತನ್ನ ಮನಸ್ಸಿನ ಎಲ್ಲ ಗೊಂದಲವನ್ನು ಜೀವ ಎದುರುಗಡೆ ತೆರೆದಿಟ್ಟ ಅರುಣ್, ಇದೇ ನನ್ನ ಪ್ರಾಬ್ಲಮ್ ಬ್ರೋ, ನೀವೇ ಹೇಳಿ ಏನು ಮಾಡಲಿ ಅಂತ ಕಣ್ತುಂಬಿಕೊಂಡು ಕೇಳಿದನು. ದಿತ್ಯಾಳನ್ನು ಬಿಟ್ಟು ಬಿಡು, ಐ ಮೀನ್ ಅವಳಿಗೆ ಡೈವರ್ಸ್ ಕೊಡು ಅಂದಾಗ ಆಘಾತದಲ್ಲೇ ಜೀವನತ್ತ ನೋಡಿದರೆ, ಹಾಗ್ಯಾಕೆ ನೋಡ್ತಿರೋದು, ಇರೋದನ್ನೇ ಹೇಳಿದ್ದೆ. ಲುಕ್ ಆರು, ನಿನ್ನ ಲೈಫಲ್ಲಿ ಪ್ರಾಬ್ಲಮ್ ಯಾರು? ದಿತ್ಯ. ಅವಳ ಮೇಲೆ ನಿನಗೆ ಪ್ರೀತಿ ಆಯಿತು, ಅವಳನ್ನು ಮದುವೆಯಾಗಿ ನಿನ್ನ ಫ್ಯಾಮಿಲಿ ಕಳ್ಕೊಂಡೆ. ಸೊ ಜಸ್ಟ್ ರಿಮೂವ್ ದಿತ್ಯ ಫ್ರಮ್ ಯುವರ್ ಲೈಫ್, ಸಿಂಪಲ್. ಅವಳು ನಿನ್ನನ್ನು ಬಿಟ್ಟು ಹೋದರೆ ನಿನ್ನ ಫ್ಯಾಮಿಲಿ, ನೀನು ಕಟ್ಟಿರೋ ಕಂಪನಿ ಎಲ್ಲ ಉಳಿಯುತ್ತೆ. ಸೊ ಅವಳನ್ನು ಬಿಟ್ಟು ಬಿಡು ಅಂತ ಇರುವ ವಿಷಯ ನೇರವಾಗಿ ಹೇಳಿದನು. ಬ್ರೋ, ತಲೆ ಕೆಟ್ಟಿದೆಯಾ ನಿಂಗೆ? ಏನು ಹೇಳ್ತಿದ್ದೀರಾ? ದಿತ್ಯ ನನ್ನ ಲೈಫ್, ಅವಳಿಲ್ಲದೆ ನಾನು ಹೇಗಿರಲಿ ಅಂದಾಗ ಈಗ ಹೇಗಿದೆಯೋ ಹಾಗೆ. ದಿತ್ಯ ನಿನ್ನ ಜೊತೆಗಿದ್ರೂ ಅವಳ ಬಗ್ಗೆ ಸ್ವಲ್ಪವೂ ಯೋಚಿಸದೆ ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ಅವಳನ್ನು ಅವಾಯ್ಡ್ ಮಾಡ್ತಾ ಇದ್ದೀಯಲ್ಲ ಹಾಗೆ ಅಂದಾಗ, ಇಲ್ಲ, ದಿತ್ಯ ಇಲ್ಲದೆ ನನಗಿರೋಕೆ ಆಗೋಲ್ಲ, ಐ ಲವ್ ಹರ್ ಎಂದವನ ಕಪಾಳಕ್ಕೆ ಇನ್ನೊಂದು ಬಾಧಿಸಿದ ಜೀವ ಇನ್ನೊಮ್ಮೆ ಐ ಲವ್ ಹರ್ ಅಂದರೆ ಸಾಯಿಸಿ ಬಿಡ್ತೀನಿ ಲೋಫರ್, ಇದಕ್ಕೆ ಪ್ರೀತಿ ಅನ್ನಲ್ಲ ಕಣೋ, ಸೆಲ್ಫಿಶ್ ಅಂತಾರೆ. ದಿತ್ಯಾಳ ಮೇಲೆ ನಿಜಕ್ಕೂ ನಿನಗೆ ಪ್ರೀತಿ ಆಗಿದ್ದಿದ್ರೆ ನಿನ್ನನ್ನು ಮದುವೆಯಾದ ದಿನದಿಂದ ಅವಳು ಕಣ್ಣೀರು ಹಾಕ್ತಾ ಇರಲಿಲ್ಲ. ನಿನಗೆ ದಿತ್ಯ ಮೇಲಿರೋದು ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಅದಕ್ಕೆ ಮನೆಯವರ ವಿರುದ್ಧ ಹೋಗಿ ಮದುವೆ ಆದೆ. ಈಗ ಅವಳೊಂದಿಗೆ ಎಲ್ಲ ಮುಗಿದ ಮೇಲೆ ಅಣ್ಣ ಅವರಿಗೆ ಎತ್ತ ಅಪ್ಪ ಅಮ್ಮ ನೆನಪಾಗಿದ್ದಾರೆ. ಈಗ ಅವರು ಬೇಕು ಅಂತಿದ್ದೀಯ ಅಲ್ವಾ ಎಂದು ಜೀವ ಅಬ್ಬರಿಸಿದರೆ ಅಳುತ್ತಲೇ ಇಲ್ಲವೆಂದು ತಲೆಯಾಡಿಸಿದ ಅರುಣ್, ದಿತ್ಯ ನನ್ನ ಪ್ರೀತಿ ಬ್ರೋ, ಅವಳ ದೇಹದ ಮೇಲಿನ ಆಸೆಗೆ ಅವಳನ್ನು ಮದುವೆ ಆಗಿದ್ದಲ್ಲ ಎಂದವನನ್ನು ಕೋಪದಲ್ಲಿ ತಳ್ಳಿದ ಜೀವ, ಶಟ್ ಅಪ್. ನಿನ್ನ ಈಗಿರುವ ಸ್ಥಿತಿಯ ಬಗ್ಗೆ ನೀನು ಹೀಗೆಲ್ಲ ಸಫರ್ ಮಾಡ್ತೀಯಾ ಅನ್ನೋದನ್ನು ದಿತ್ಯ ನೀನು ಅವಳನ್ನು ಮದುವೆ ಆಗೋ ಮೊದಲೇ ಹೇಳಿದ್ದಳು. ಆಗ ಅವಳ ಮೇಲಿದ್ದ ಹುಚ್ಚು ಪ್ರೀತಿ ಈಗ ಏನಾಯಿತು? ಅವಳನ್ನು ಮದುವೆ ಆಗಬೇಕು ಅಂತ ನೀನು ಡಿಸೈಡ್ ಆದಮೇಲೆ ನಿನ್ನ ಜೊತೆಗೆ ದಿತ್ಯ ಚೆನ್ನಾಗಿರ್ತಾಳೆ ಎನ್ನುವ ಭರವಸೆಯ ಮೇಲೆ ನಾವೆಲ್ಲ ನಿನ್ನ ಸಪೋರ್ಟಿಗೆ ನಿಂತು ಈ ಮದುವೆ ಮಾಡಿಸಿದ್ದು. ಆದರೆ ನೀನು ನನ್ನ ಪ್ರಕಾರ ನಿನಗೀಗ ದಿತ್ಯಾಗಿಂತ ಜಾಸ್ತಿ ನಿನ್ನ ಫ್ಯಾಮಿಲಿ ಬೇಕು ತಾನೇ? ಅದಕ್ಕೆ ಹೇಳ್ತಿರೋದು, ದಿತ್ಯಾಳನ್ನು ಬಿಟ್ಟು ನಿನ್ನಪ್ಪ ಅಮ್ಮ ನೋಡಿದ ಹುಡುಗಿಯನ್ನು ಮದುವೆ ಆಗಿ ಹ್ಯಾಪಿಯಾಗಿರು ಅಂತ ಅನ್ನುತ್ತಾ ತನ್ನ ಮಾತು ಮುಗಿಸಿ ಅರುಣನ್ನೇ ಜೀವ ದಿಟ್ಟಿಸುತ್ತಾ ನಿಂತನು. ನಿಮಿಷಗಳ ಬಳಿಕ ಕೈಯಲ್ಲಿ ಮುಖ ಹೊರೆಸಿ, ಓಕೆ ಬ್ರೋ, ನೀವು ಹೇಳಿದಂತೆ ನಾನು ದಿತ್ಯಾಳನ್ನು ಬಿಟ್ಟು ಮ್ಯಾಮ್ ಡ್ಯಾಡ್ ಹತ್ತಿರ ಹೋಗ್ತೀನಿ. ಬಟ್ ಒಂದೇ ಒಂದು ಸಲ ದಿತ್ಯ ಬಳಿ ಮಾತನಾಡೋಕೆ ಅವಕಾಶ ಮಾಡಿಕೊಡಿ ಎಂದ ಅವನ ಮಾತು ಕೇಳಿ ಜೀವನಿಗೆ ಸಿಡಿಲೆರಗಿದಂತಿತ್ತು. ಇತ್ತ ಫೋನ್ ಮೂಲಕ ಅವರೆಲ್ಲ ಸಂಭಾಷಣೆಗೆ ಕಿವಿಯಾದ ದಿತ್ಯ ಕಂಗಳು ಕಣ್ಣೀರಿನಿಂದ ತುಂಬಿದ್ದವು. ಅರುಣ್ ಮಾತು ಶುರುವಾದ ಕೂಡಲೇ ಜೀವ ದಿತ್ಯಾಳಿಗೆ ಕರೆ ಮಾಡಿ ಅವನೆಲ್ಲ ಮಾತುಗಳನ್ನು ಅವಳಿಗೆ ಕೇಳಿಸಿದ್ದನು. ಕೊನೆಗೂ ತನ್ನ
ಪಾಲಿಗೆ ದಕ್ಕಿದ್ದು ಇಡಿಯಷ್ಟು ಪ್ರೀತಿ ಅಷ್ಟೇ ಎಂದುಕೊಂಡವಳು ಕಾಲ್ ಕಟ್ ಮಾಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ರೆಸಾರ್ಟ್ ಕಾರಲ್ಲಿ ವಾಪಸ್ಸಾದ ಇಬ್ಬರ ನಡುವೆ ಮೌನವಿದ್ದರೆ ದಿತ್ಯಳ ಕ್ಯಾಬಿನ್ ಕಡೆ ಕೈ ತೋರಿದ ಜೀವ, ಹಾರು, ನೀನು ಮನಸ್ಸು ಮಾಡಿದ್ರೆ ನಿನ್ನ ಪ್ರೀತಿಯನ್ನೆಲ್ಲ ಅನಾಥೆಯಾದ ದಿತ್ಯಳ ಮೇಲೆ ಧಾರೆ ಎರೆದು ಅವಳ ಜೊತೆ ಸುಖ ಸಂಸಾರ ನಡೆಸಿ ನಿಮ್ಮಿಬ್ಬರ ಪ್ರೀತಿಯ ಗುರುತಾಗಿ ನಿನಗೆ ಮಗನು ಹುಟ್ಟಿ ಆ ಮಗುವಿಗೆ ನೀವಿಬ್ಬರು ಬೆಸ್ಟ್ ಪೇರೆಂಟ್ಸ್ ಆಗಿ ಜೀವನ ನಡೆಸಿದ್ದರೆ ಆಗ ನಿಮ್ಮ ಖುಷಿಯ ಜೊತೆಗೆ ನಿನ್ನ ಮುದ್ದಾದ ಸಂಸಾರ ನೋಡಿದ ನಿನ್ನ ಹೆತ್ತವರಿಗೆ ನಿಮ್ಮ ಮೇಲಿನ ಅಭಿಪ್ರಾಯ ಬದಲಾಗಿ ಅದರಲ್ಲೂ ದಿತ್ಯಾಳಂತಹ ಸೊಸೆಯನ್ನು ನಾವು ಧಿಕ್ಕರಿಸಿ ಬಿಟ್ಟೇವಲ್ಲ ಅನ್ನೋ ಪಶ್ಚಾತ್ತಾಪ ಅವರಿಗೆ ಖಂಡಿತ ಕಾಡುತ್ತಿತ್ತು. ಇದಕ್ಕೆಲ್ಲ ಸಮಯ ಬೇಕು ಹಾರು. ಅಷ್ಟಲ್ಲದೆ ಟೈಮ್ ಈಲ್ಸ್ ಎವ್ರಿಥಿಂಗ್ ಅಂತಾರ. ಇಂತಹ ಯೋಚನೆ ನಿನಗೆ ಯಾವತ್ತೂ ಬರಲಿಲ್ಲವಲ್ಲ. ಫೀಲಿಂಗ್ ಸ್ಯಾಡ್ ಫಾರ್ ದಿತ್ಯ. ಬಹುಶಃ ಅವಳ ಜೀವನದಲ್ಲಿ ಅನಾಥೆಯಾಗಿಯೇ ಸಾಯಬೇಕು ಅನ್ನೋದು ಬರೆದಿದೆಯೋ ಏನೋ ಎಂದು ಬೇಸರದಲ್ಲಿ ಹೇಳಿದರೂ ಅವನೆಲ್ಲ ಮಾತು ಅರುಣ್ ಮನಸ್ಸಿಗೆ ಸರಿಯಾಗಿ ನಾಟಿತ್ತು. ಕ್ಷಣವೂ ಹಾರು ಎದುರು ನಿಲ್ಲದೆ ಜೀವ ತನ್ನ ಕ್ಯಾಬಿನ್ ಸೇರಿ ನಿಟ್ಟುಸಿರು ಹೊರಚೆಲ್ಲಿ, ಗಾಡ್, ಏನು ಸಿವಿಲ್ ಇಂಜಿನಿಯರೋ ಏನೋ, ಅಲ್ಲ ಪರ್ಸನಲ್ ಲೈಫ್ ಹ್ಯಾಂಡಲ್ ಮಾಡೋಕೆ ಆಗದವನು ಅದೇಗೆ ಅಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಕಟ್ಟಿ ಅದರ ಜವಾಬ್ದಾರಿ ಹೊತ್ತಿದ್ದಾನೋ. ಜೀವ, ನೀನೀಗ ಕೊಟ್ಟಿರೋ ಆವಾಜ್ಗೆ ಅರುಣ್ ಕರಗಲೇಬೇಕು, ಇಲ್ಲಾಂದರೆ ನಾನೇ ಅವನ ಕೈಕಾಲು ಮುರಿತೀನಿ ಸ್ಟುಪಿಡ್ ಬಾಯ್ ಎಂದು ಗೊಣಗುತ್ತಿದ್ದರೆ ನಿಧಾನವಾಗಿ ಅವನನ್ನು ಬಳಸಿದ ಕೈಗಳು, ಯಾರದು ಸ್ಟುಪಿಡ್ ಬಾಯ್, ಯಾರ ಕೈಕಾಲು ಮುರಿಯೋದು ಅಂದಾಗ ತನ್ನವಳ ಸ್ಪರ್ಶದ ಜೊತೆಗೆ ಅವಳ ಧ್ವನಿ ಕೇಳಿ ಪಟ್ಟನೆ ಅವಳನ್ನು ಗಟ್ಟಿಯಾಗಿ ಬಳಸಿ, ವೈಫಿ, ವೆರಿ ಬ್ಯಾಡ್ಲಿ ಐ ನೀಡ್ ಯು. ನಿನಗೆ ಹೇಗೆ ಗೊತ್ತಾಯಿತು ನನಗೆ ನಿನ್ನ ಅವಶ್ಯಕತೆ ಇತ್ತು ಅಂತ ಅನ್ನುತ್ತಾ ಅವಳ ಕೊರಳ ಒಳಪಲ್ಲಿ ತಲೆ ಹುದುಗಿಸಿದನು. ಹಬ್ಬ, ಮೊದಲು ನನ್ನ ಬಿಡು. ಅಷ್ಟೊಂದು ಗಟ್ಟಿಯಾಗಿ ತಪ್ಪಿಕೊಂಡು ನನ್ನ ಸಾಯಿಸೋ ಪ್ಲ್ಯಾನ್ ಮಾಡಿದ್ದೀಯಾ ಹೇಗೆ ಎಂದು ಅಂಜಲಿ ಗದರಿದ ಕೂಡಲೇ ಅವನ ಹಿಡಿತ ಸಡಿಲಗೊಂಡರೂ ಅವಳನ್ನು ತಬ್ಬಿಕೊಂಡೇ, ವೈಫಿ, ಈಗಷ್ಟೇ ನಮ್ಮಿಬ್ಬರ ಹ್ಯಾಪಿ ಲೈಫ್ ಶುರುವಾಗಿದೆ. ಈಗ ನೀನು ಸತ್ತರೆ ಪುನಃ ಇನ್ನೊಂದು ಅಂಜಲಿಯನ್ನು ಹುಡುಕಿ ಅವಳ ಜೊತೆಗೆ ಜಗಳವಾಡಿ ಲವ್ವಲ್ಲಿ ಬೆಳೆಸ್ಕೊಂಡು ಮದುವೆ ಆಗಿ ಫಸ್ಟ್ ನೈಟ್ ಮಾಡ್ಕೊಳ್ಳೋವಾಗ ನಾನು ಮುದುಕ ಆಗಿರ್ತೀನಿ ಅಷ್ಟೇ. ಸೊ ಸಾಯೋ ಮಾತೆಲ್ಲ ಈಗ ಬೇಡ. ಆದಷ್ಟು ಬೇಗ ನಿನ್ನಷ್ಟೇ ನನ್ನ ಕಾಡಿಸೋ ಪುಟಾಣಿ ಪಾಪು ಬೇಕು ನನಗೆ ಅಂತ ಅವಳ ಕೊರಳಿನಿಂದ ಸರಿದ ಅವನದರಗಳು ಮುಖದ ಮೇಲೆಲ್ಲ ಹರಿದಾಡಿದಾಗ ಪಟ್ಟನೆ ಅವನನ್ನು ದೂರ ಸರಿಸಿದಳು. ಹಬ್ಬ, ನಾನೇನೋ ಕೇಳೋಕೆ ಬಂದರೆ ನಿನ್ನ ಕಪಿಚೇಷ್ಟೆ ಶುರುವಾಗುತ್ತೆ ಅಂದಳು. ವೈಫಿ, ಇಟ್ಸ್ ಕಾಲ್ಡ್ ರೊಮ್ಯಾನ್ಸ್, ಓಕೆ, ಆಯಿತು ಬಿಡು. ಹೌದು, ನಿನ್ನ ಫೋನ್ ಯಾಕೆ 1 ಗಂಟೆಯಿಂದ ಬ್ಯುಸಿ ಬರ್ತಿದೆ, ಅದೆಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ ಅನ್ನುತ್ತಾ ಪಟ್ಟನೆ ಜೀವ ಮೊಬೈಲ್ ನೋಡಿದರೆ ಅವಳಿಂದ 11 ಮಿಸ್ ಕಾಲ್ ಇತ್ತು. ಹೋ ಸಾರಿ ವೈಫಿ, ಬಾಲ ಬಳಿ ನಿನಗೆ ಇನ್ಫಾರ್ಮ್ ಮಾಡೋಕೆ ಹೇಳಿದ್ದೆ, ಅವನೇನು ಹೇಳಿಲ್ವಾ ಅಂದಾಗ ಇಲ್ಲವೆಂದು ತಲೆಯಾಡಿಸಿದಾಗ ಅರುಣ್ ಗಿರಿಧಾಮಕ್ಕೆ ಬಂದಿರುವುದರಿಂದ ಹಿಡಿದು ಈಗವನು ದಿತ್ಯ ಕ್ಯಾಬಿನ್ ಒಳಗಡೆ ಹೋಗಿರುವುದರ ತನಕ ಎಲ್ಲ ಹೇಳಿದಾಗ ತನ್ನವನ ಕೆನ್ನೆಗೆ ಬಲವಾಗಿ ತುಟಿಯೂರಿದ ಅಂಜಲಿ, ಯಾಕೋ ಇತ್ತೀಚೆಗೆ ತಾವು ಲವ್ ಗುರು ಆಗಿದ್ದೀರಪ್ಪ ಅಂತ ಕೆನ್ನೆಗಿಂಡಿ ಹೇಳಿದರೆ ಔಚ್ ಎನ್ನುತ್ತಾ ಕೆನ್ನೆ ಸವರಿಕೊಂಡ ಜೀವ, ಹಾಗೇನೂ ಇಲ್ಲ ವೈಫಿ, ನಿನ್ನಿಂದಾಗಿ ಜಾಸ್ತಿ ಲವ್ ಮಾಡೋದನ್ನು ಕಲಿತಿದ್ದೀನಿ. ಹಾಗೆಯೇ ಲವ್ ಮಾಡಿದ ಮೇಲೆ ಎಲ್ಲ ಸಿಚುವೇಶನ್ ಫೇಸ್ ಮಾಡಬೇಕು. ಮುಖ್ಯವಾಗಿ ಸಿಲ್ಲಿ ರೀಸನ್ಗೆಲ್ಲ ಪ್ರೀತಿಸಿದವರನ್ನು ಕಳ್ಕೋಬಾರ್ದು ಅನ್ನೋದು ಗೊತ್ತಾಗಿದೆ. ಸೊ ನನ್ನ ಅನುಭವದಿಂದ ಕಲಿತ ಪಾಠವನ್ನು ಅವರಿಗೆ ಹೇಳ್ತಿದ್ದೀನಿ ಅಷ್ಟೇ. ನೋಡು, ನಿಜಕ್ಕೂ ಆ ಅರುಣ್ ಮುಂದೆ ಬಾಯಿ ಬಡ್ಕೊಂಡು ತುಂಬ ಟಯರ್ಡ್ ಆಗಿದ್ದೀನಿ. ಸೊ ಒಂದು ಎನರ್ಜಿ ಬೂಸ್ಟರ್ ಸಿಗಬಹುದಾ ವೈಫಿ ಅಂತ ಕಣ್ಣು ಮಿಟಕಿಸಿ ಕೇಳಿದವನ ನೋಟಕ್ಕೆ ಇಲ್ಲವೆಂದು ತಲೆ ಆಡಿಸಿದಳು. ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡುತ್ತಾ ತನ್ನವಳನ್ನು ಸಮೀಪಿಸಿ ಪ್ಲೀಸ್ ಎನ್ನುವ ಮೊದಲೇ ಅವನ ಮಾತುಗಳನ್ನು ಅವಳದರ ಕಸಿದುಕೊಂಡಿತ್ತು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.